ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡ್ತಿರೋ ವ್ಲಾಗು ಇದು ಸಡನ್ ವ್ಲಾಗು. ನಾನು ಅಂದ್ಕೊಂಡಿರಲಿಲ್ಲ ವ್ಲಾಗ್ ಮಾಡಬೇಕು ಅಂತ. ಬಟ್ ಒನ್ ಟೆಂಪಲ್ಗೆ ಹೋಗ್ತಿದ್ದೀನಿ. ಆ ಟೆಂಪಲ್ ತುಂಬಾ ಫೇಮಸ್. ಸೊ ಇರಲಿ ಅಂತ ಹೇಳಿಬಿಟ್ಟು ಇದು ನನ್ನ ಟ್ರಾವೆಲ್ ವ್ಲಾಗಲ್ಲಿ ಹಾಕ್ತಿದ್ದೀನಿ. ಸೊ ಹೋಗ್ತಾ ಹೇಳ್ತೀನಿ, ಕೊನೆ ತನಕ ಈ ವಿಡಿಯೋ ನೋಡಿ. ಇವತ್ತು ನಾವು ಹೋಗಿದ್ದು ಚಾಮುಂಡೇಶ್ವರಿ ಟೆಂಪಲ್. ಇದು ಕೂಡ ನಾವು ಪ್ಲ್ಯಾನಲ್ಲಿ ಹೋಗಿಲ್ಲ, ಅನ್ಪ್ಲ್ಯಾನ್. ಸೊ ನಾವಂದರೆ ಇಲ್ಲಿ ಫಂಕ್ಷನ್ ಇತ್ತು, ಒಂದು ಫಂಕ್ಷನ್, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದ್ರಿ. ಸೊ ಅಲ್ಲಿ ಸುಮ್ಮನೆ ಏನು ಮಾಡೋದು ಅಂತ ಹೇಳಿ, ಇಲ್ಲೇ ದೇವಸ್ಥಾನ ಇದೆ ಹೋಗಿ ಬನ್ನಿ ಅಂತ ಅವ್ರ ಮನೆಯವ್ರು ಹೇಳಿದ್ರು. ಅದಕ್ಕೆ ನೋಡೋಣ ಅಂತ ಬಂದೆ. ನಾನು ಅಂದ್ಕೊಂಡೆ ಈ ದೇವ್ರ ಫೋಟೋ ತುಂಬ ಕಡೆ ನೋಡಿದ್ದೆ ಈ ಫೋಟೋನ. ಸೊ ಇಲ್ಲೇ ನಾನು ಇದು ಮಾಡಿದೆ. ಆಮೇಲೆ ಇಲ್ಲಿ ಬಂದಿದ್ದು ನಂಗೆ ಆಶ್ಚರ್ಯ ಆಯಿತು, ಯಾಕೆ ಇಷ್ಟೆಲ್ಲ ಈ ಥರ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ. ಆ್ಯಂಡ್ ಅಲ್ಲಿ ನೋಡಿ ಬಸಪ್ಪನ ಕೂಡ ಆಶ್ಚರ್ಯವಾಯಿತು. ಯಾಕಂದರೆ ನಾನು ನೋಡ್ತಿದ್ದೆ ಬಸಪ್ಪನ, ಬಟ್ ನಂಗೆ ಇಲ್ಲಿ ಇರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಎಲ್ಲೋ ಬೇರೆ ಕಡೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ತುಂಬ ನ್ಯೂಸಲ್ಲಿ ನೋಡಿದ್ದೀನಿ, ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀನಿ, ಯಾರ್ದನ್ನ ಮನೆ ಗೃಹಪ್ರವೇಶ ಆದರೆ ಕರ್ಸ್ಕೊಳ್ಳೋದು, ಇಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಕರ್ಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ರಲ್ವ. ಸೊ ನಂಗೆ ನೋಡಿ ಶಾಕ್ ಆಯಿತು. ಆಮೇಲೆ ಇಲ್ಲಿ ಯಾರನ್ನೋ ಕೇಳಿದೆ, ಏನಕ್ಕೆ ಇಲ್ಲೆಲ್ಲ ತೆಂಗಿನಕಾಯಿ ಕಟ್ತಾರೆ ಅಂತ ಕೇಳಿದ್ದಕ್ಕೆ, ನೀವೇನಾದರೂ ಅಂದ್ಕೊಂಡು ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ರೆ ಅದು ನೆರವೇರುತ್ತೆ. ಮತ್ತು ನೆರವೇರಿದ ಮೇಲೆ ಏನು ಬಂದು ಇಲ್ಲ ಕಟ್ಟಿ ನೆಕ್ಸ್ಟು ಸಂಡೇ ಬಂದು ಮತ್ತೆ ಅಲ್ಲಿ ಬಸಪ್ಪನ ಹತ್ರ ಹೋಗಿ ಅವ್ರ ಹತ್ರ ತೀರ್ಥ ಹಾಕ್ಸ್ಕೊಂಡ್ರೆ, ಅಂದರೆ ತೀರ್ಥ ಅಂದರೆ ಅದು ಗೋಮೂತ್ರದೇ ಹಾಕ್ತಾರಂತೆ. ಸೊ ಅದನ್ನು ಹಾಕ್ಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳಿದ್ರು. ಸೊ ಮತ್ತು ಕಟ್ಟು ಹೋದರೂ ಕೂಡ ಹಾಕ್ಸಿರಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಕಟ್ಟಿ ಹೋದರೂ ಕೂಡ ನಾವು ಏನು ಅಂದ್ಕೊಂಡಿದ್ದೀರ ಹರಕೆ ಅದು ಕೂಡ ನೆರವೇರುತ್ತಂತೆ. ಸೊ ಈ ಥರ ಹೇಳಿದ್ರು. ಇದಾದಮೇಲೆ ನಾವು ಒಳಗಡೆ ನಾನು ದೇವ್ರದ್ದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಮಾಡಬಾರ್ದು ಅಂತ ಇತ್ತು. ಸೊ ಅದಕ್ಕೆ ಮಾಡೋದಕ್ಕೆ ಹೋಗಿಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅಲ್ಲಿ ರೈಟ್ ಸೈಡಲ್ಲಿ ಈ ಥರ ಇಟ್ಟಿದ್ರು ಕಲ್ಲು. ಇದನ್ನು ನಾನು ನೋಡಿದ್ದೀನಿ, ತುಂಬ ಕಡೆ ವೀಡಿಯೋಸಲ್ಲಿ ನೋಡಿದ್ದೀನಿ. ನೋಡೋಣ ಹೇಗಿದೆ ಯಾವ ಥರ ಅಂತ. ಬಟ್ ಎಲ್ಲ ಈಸಿಯಾಗೈತಿ, ನಂಗೆ ನಂಬೋಕ್ಕೂ ಆಗಿಲ್ಲ ನಿಜವಾಗ್ಲೂ ಅದು ಕಲ್ಲೇನಾ ಅಂತ. ಅಷ್ಟು ಈಗ ಒಂದು ಕಲ್ಲು ಎತ್ತುತ್ತಾರೆ ಅಂದರೆ ಎಷ್ಟು ಇದಿರಬೇಕು, ಇವರೆಲ್ಲ ಎಷ್ಟು ಸುಲಭವಾಗಿ ಎತ್ತುತ್ತಿದ್ರು. ನಾನು ಅದಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದೆ, ಏನು ಮಾಡ್ತಿದ್ದಾರೆ ಇವರು, ಹೇಗೆ ಎತ್ತುತ್ತಿದ್ದಾರೆ ಅಂತ. ಕಲ್ಲು ನೀರಲ್ಲಿ ಮುಳುಗೋದು, ಗೊತ್ತು. ಅದು ಇದರಲ್ಲಿ ಸೇತುವೆಯಲ್ಲಿ ಕಟ್ಟಾಕಿ ಅಲ್ಲಿಂದ ತಗೊಂಡು ಇಲ್ಲೊಂದು ಹಾಕ್ತಿದ್ದಾರೆ. ಸುಮ್ಮನೆ ನಮಸ್ಕಾರ ಮಾಡ್ಕೊಳ್ಳೋದ. ನಾನೇನು ಅದು ಕೂತ್ಕೊಳ್ಳುತ್ತೇವೆ ಯಾವಾಗ ಎದೊಳೋದು ಅಂದರೆ ಏನು ಅಂದ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ, ಇಲ್ಲಾಂದರೆ ಒಳಗಡೆ ಹೋಗುತ್ತೆ, ಆ ಥರ ಅಂದ್ಕೊಂಡೆ. ಇದೆಯಾ ಎಲ್ಲಿ ಬೇಬಿ ಸೈಡ್ ಬನ್ನಿ ಒಂದು ನಿಮಿಷ. ಅಷ್ಟೇನಾ? ಅಪ್ಪನ ಕಾರು ಬಸ್ಸು ಕೇಳು. ನಾವು ಕೇಳಿಬಟ್ಟಿದ್ದೇನೆಂದರೆ, ಈ ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲರಿಗೂ ತುಂಬಾ ಒಳ್ಳೆಯದಾಗಿದೆ ಅಂತೆ. ಆ ಕಾಯಿ ಕಟ್ಬಿಟ್ಟು 7 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ರು. ಇಲ್ಲಿ ಕಾಯಿ ಕಟ್ಟೋದು ಎಷ್ಟು ವಿಶೇಷನೋ, ಅಲ್ಲಿ ಬಸಪ್ಪನ ಮಹಿಮೆ ಕೂಡ ಅಷ್ಟೇ ವಿಶೇಷ. ಮುಂಚೆ ಇದ್ದಿದ್ದು ಬಸಪ್ಪ, ಅದು ತೀರ್ಕೊಂಡ್ಮೇಲೆ. ಸೊ ಇದು ಬಂದು ವರ್ತೂರು ಸಂತೋಷ್ ಅವರಿದಾರಲ್ಲ, ಅವರು ಕೊಟ್ಟಿರೋದಂತೆ ಈ ಬಸಪ್ಪನ. ಇದಕ್ಕೆ ಮುಂಚೆ ಇದ್ದಿದ್ದು ಅದು ಎಲ್ಲರಿಗೂ ಗೊತ್ತಿರುತ್ತೆ, ನ್ಯೂಸಲ್ಲೆಲ್ಲ ನೋಡಿರ್ತೀರ, ಅದು ತೀರ್ಕೊಂಡಿದ್ದು. ಸೊ ಅದಾದಮೇಲೆ ವರ್ತೂರು ಸಂತೋಷರು ಇವ್ರಿಗೆ ಇದನ್ನು ಕೊಟ್ಟಿದ್ದಾರಂತೆ ಈ ದೇವಸ್ಥಾನಕ್ಕೆ ಬಂದು. ಆಮೇಲೆ ಇದಕ್ಕೆ ಹೆಂಗೆ ಅಂದರೆ, ಬಸಪ್ಪನಿಗೆ ಆ ತಾಯಿ ಬಂದು ಬಸಪ್ಪನ ರೂಪದಲ್ಲಿ
ತಾಯಿನೇ ಇವ್ರಿಗೆ ಹೇಳೋದಂತೆ ಬಸಪ್ಪನ ರೂಪದಲ್ಲಿ. ಇಲ್ಲಿ ಏನೇನು ಅಂದರೆ ನಿಮ್ಮದೇನಾದರೂ ಮಾಟ ಮಂತ್ರ ಆಗಿದ್ದರೆ, ಇಲ್ಲ ಕೆಟ್ಟ ದೃಷ್ಟಿ ಆಗಿದ್ದರೆ, ಅಥವಾ ನೀವೇನಾದರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಬಂದು ಕೂತಿ ಕೇಳ್ಬೋದು. ಅವ್ರ ಎಲ್ಸ್ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್, ಡ್ರಿಂಕ್ಸ್, ಈ ಥರ ಎಲ್ಲ ಇರುತ್ತಲ್ವ, ಸೊ ಆ ಥರ ಬಿಡಬೇಕು ಅಂತ ಬಂದರೂ ಕೂಡ ಇವ್ರ ಹತ್ರ ಆಶೀರ್ವಾದ ತೊಗೊಂಡು ಹೋದ್ರು. ತುಂಬ ಜನ ಬಿಟ್ಟಿದ್ದಾರಂತೆ. ಆ್ಯಂಡ್ ಇವಾಗ ಏನಾದರೂ ತಪ್ಪಾಗಿರುತ್ತೆ, ಇಲ್ಲ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂದರೆ ಇದು ತಪ್ಪು ಅಂತ ಕೂಡ ಅವರು ಹೇಳುತ್ತಂತೆ. ಅಂದರೆ ಕಾಲು ಅವ್ರ ಮೇಲೆ ಇಟ್ಟು ಲೈಕ್ ಪುಷ್ ಮಾಡೋ ಥರ ಹೇಳುತ್ತಂತೆ. ಸೊ ಆಗ ಕ್ಷಮೆ ಕೇಳೋ ಥರ ಕೂಡ ಮಾಡುತ್ತಂತೆ. ತುಂಬ ಜನ ನೋಡ್ತಿರ್ಬೋದು, ಇವರೆಲ್ಲ ಕೇಳೋದಕ್ಕೆ ಬಂದಿರೋದು. ನಾವಂತೂ ಕೂತಿಲ್ಲ, ಯಾಕೆಂದರೆ ನಾವು ಅಂದ್ಕೊಂಡ್ರೆ ನಮಸ್ಕಾರ ಹಾಕ್ಕೊಂಡು ನಾವೇನು ಕೇಳ್ತಿರಲಿಲ್ಲ, ನಮಸ್ಕಾರ ಹಾಕ್ಕೊಬೇಕು. ಸೊ ಅಷ್ಟು ಜನ ಇದ್ದಿದ್ದು ನೋಡಿ ಹೆಂಗೆ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ಎಲ್ಲ ಕೇಳೋದಕ್ಕಷ್ಟೇ ಅಂತ ಇರೋದು. ನಮಸ್ಕಾರ ಹಾಕೊಳ್ಳೋರು ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ಬೋದಂತೆ. ಸೊ ಈ ಥರ ಹೇಳಿದ್ರು, ಬಟ್ ನಮ್ಗೆ ಗೊತ್ತಿರಲಿಲ್ಲ, ನಾವು ಬಂದುಬಿಟ್ಟು. ನನಗೆ ಗೊತ್ತಿರೋಷ್ಟು ನಾನು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಲಿಂಕ್ ಮಾಡಿರ್ತೀನಿ, ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಫಂಕ್ಷನ್ ಇತ್ತು ಅನ್ನೋಲ್ಲ, ಸೊ ಅಲ್ಲಿ ನಾವು ಅಟೆಂಡ್ ಮಾಡೋದಕ್ಕೆ ಹೋದ್ವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಗೊಂದು ಚಿಕ್ಕ ಕಾರ್ ಇಸ್ಕೊಟ್ಬಿಡಿ, ಏನಕ್ಕೂ ಕರಿಯಲ್ಲ, ನಾನೇ ಹೋಗ್ಬಿಡ್ತೀನಿ. ಸುಷ್ಮಾ ಪಾಪ ಎಷ್ಟು ಎಲ್ಲಿ ಬ್ರೋ, ಅದಕ್ಕಿಂತ ಒಂದ್ ಸುಮಾರಾಗಿರ್ಲಿ. ಇದು I10 ಇಲ್ಲಾಂದ್ರೆ I10 ಸಾಕು ಬ್ರೋ, ಅಷ್ಟೇನು ಆಸೆ ಇಲ್ಲ ನಂಗೆ. ನಾನು ಬ್ಲೂಪಿಗೆ ಒಂದು ಮಟ್ಟಕ್ಕೆ. ಇದು ಗಂಡ್ ಮಕ್ಳಿಗೆ ಸರಿ ಬ್ರೋ, ಹೆಣ್ಮಕ್ಳಿಗೆ ಚೆನ್ನಾಗಿರಲ್ಲ. ನಂಗೆ ಟಾಪ್ ಎಂಡ್ ಕಾರ್ ಬೇಕು. ಚಿಕ್ಕದ್ ಸಾಕು, ನಂಗೆ ದೊಡ್ಡದೆಲ್ಲ ಆಸೆ ಇಲ್ಲ. ಛೀ, ಅದು ಬೇಡ ಬ್ರೋ, ಇರ್ಲಿ ಅಷ್ಟು ಆ ಮಟ್ಟಕ್ಕೆಲ್ಲ ಇಲ್ಲ. ಹೆಂಗ ನಾವ ಇಲ್ಲೇ ಅಲ್ಲ ಇರೋದ್ ಮನೆ, ಸ್ಟ್ರೈಟ್ ರೋಡ್ ಅಲ್ಲ. ಆ್ಯಕ್ಚುಲಿ ಬ್ಲಾಗ್ ಇದೇನಕ್ಕೆ ಮಾಡೋದು ಅಂದ್ಕೊಂಡೆ, ಬಟ್ ದೇವಸ್ಥಾನಕ್ಕೆ ಹೋಗಿ ಬಂದಲ್ವಾ. ಸೊ ಇಲ್ಲಿ ಒಂದು ಸಣ್ಣ ಮಂಡ್ಯ 2 ಸ್ಟೆಪ್ ಮಿನಿ ಬ್ಲಾಗ್. ಸೊ ನಾನು ಆ್ಯಕ್ಚುಲಿ ಇಲ್ಲಿ ನಮ್ಮ ಅಣ್ಣ ಅಂದರೆ ಲೋಕಲ್ ಫ್ರೆಂಡ್ದು ನಾನ್ ವೆಜ್ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಬಂದ್ವಿ ಇಲ್ಲಿ. ನಾವು ಬೆಳಿಗ್ಗೆನೇ ಬಂದ್ವಿ, ಏನು ಮಾಡೋದು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅವ್ರು ಹೇಳಿದ್ರು ಇಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಹೋಗಿ ಬನ್ನಿ ಅಂತ. ಸೊ ಬಂದ್ವಿ. ದಿಸ್ ಇಸ್ ವಿಲೇಜ್. ಇಲ್ಲಿ ಮಡಿಕೆ ಎಲ್ಲ ಮಾಡ್ತಾರೆ, ಎಷ್ಟು ಸಕ್ಕತ್ತಾಗಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತಾ ಹೊಂದಿವೆ. ಪ್ಲ್ಯಾಂಟ್ಸ್ನ ತೊಗೊಳ್ಳೋಣ ಅಂದರೆ ಲಾಸ್ಟ್ ಟೈಮ್ ತೊಗೊಂಡ್ರಲ್ವ, ಸೊ ಈಗ ಸುಮ್ಮನೆ ಒಂಚೂರು ತೊಗೊಂಡಿದ್ವಿ. ಈಗ ಒಂದು 4-5 ತೊಗೊಳ್ಳೋಣ ಅಂತ ಹೇಳಿ ಬಂದು ಪ್ಲ್ಯಾಂಟ್ಸ್ನೆಲ್ಲ ಪರ್ಚೇಸ್ ಮಾಡಿ ಇವತ್ತಿನ ಈ ಡೇ ಬ್ಲಾಗ್ ಹೀಗಿತ್ತು. ಸೊ ಐ ಹೋಪ್ ಇದು ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.